ಪೀಟರ್ ಅಂತ ಬಂದಾಗ ಎಸ್ ನಮ್ಮ ಅಂಕಿತ್ ಅವರು ಹೇಳಿದ್ರು. ಆಕ್ಚುಲಿ ಪೀಟರ್ ಅಂತ ಬಂದಾಗ ಡೇ 1 ಇಂದಾನು ಪೀಟರ್ ಸಿನಿಮಾ ಯಾವಾಗ ನಾವು ಟೈಟಲ್ ಲಾಂಚ್ ಮಾಡ್ತೀವಿ, ಟೈಟಲ್ ಲಾಂಚ್ ನಮಗೆ ಡಾಲಿ ಧನಂಜಯ ಅವರು ಮತ್ತು ವಿಜಯ್ ಸೇತುಪತಿ ಅವರು ಮಾಡ್ಕೊಡ್ತಾರೆ. ಸೊ ಅವರು ನಮ್ಮ ಒಂದು ಪೋಸ್ಟರ್ ಡಿಸೈನ್ ಆಗಲಿ ಮತ್ತು ಸಿನಿಮಾದ ಒಂದು ಚಿಕ್ಕ ಗ್ಲಿಮ್ಸ್ ಆಗಲಿ ನೋಡ್ಬಿಟ್ಟು ಅವರು ತುಂಬಾ ಇಂಪ್ರೆಸ್ ಆಗಿ ರಿಲೀಸ್ ಮಾಡಿಕೊಡ್ತಾರೆ. ಸೊ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಕಂಟೆಂಟ್ ಕ್ರಿಯೇಷನ್ಸ್ ಹೇಗಿತ್ತು ಅಂದ್ರೆ, ಸೊ ಪ್ರತಿಯೊಂದು ಆಡಿಯನ್ಸ್ಗೆ ಕನೆಕ್ಟ್ ಆಗಬೇಕು, ಪ್ರತಿಯೊಂದು ಅದು ಮಾರ್ಕೆಟಿಂಗ್ಗೆ ತುಂಬಾ ವರ್ಕ್ ಆಗಬೇಕು ಅನ್ನೋದು ನಮಗೆ ಮೊದಲಿದ್ದಂತ ಒಂದು ಥಾಟ್ ಪ್ರೊಸೆಸ್. ಸೊ ಯಾಕೆಂದ್ರೆ ಇವತ್ತಿನ ದಿನದಲ್ಲಿ ಸಿನಿಮಾ ಅಂತ ಬಂದಾಗ ಸಾಕಷ್ಟು ಚೇಂಜ್ ಕೇಳ್ತಾರೆ ಆಡಿಯನ್ಸ್. ಸೊ ಚೇಂಜ್ ಕೇಳ್ತಾರೆ ಅಂದಾಗ ಎಲ್ಲವನ್ನ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಬಟ್ ಒಂದು ಕತೆ ಅಂತ ಆಯ್ಕೆ ಮಾಡ್ಕೊಂಡಾಗ ಆ ಕತೆನ ಹೇಗೆ ನಾವು ಪ್ರೆಸೆಂಟ್ ಮಾಡ್ಬೋದು, ಸೊ ಅದು ನಮ್ಮ ಒಳಗಡೆ ಇರುತ್ತೆ. ಆ ಪ್ರೆಸೆಂಟ್ ಮಾಡಬೇಕಾದ್ರೆ ಮಾರ್ಕೆಟಿಂಗ್ ಸ್ಟ್ರಾಟಜಿಗಳನ್ನು ನಮ್ಮ ನಿರ್ದೇಶಕ ಯೋಚನೆ ಮಾಡಿದಾಗ ಅದರಲ್ಲಿ ಆಕ್ಚುಲಿ ನಮಗೆ ನಮ್ಮ ಮುಂದೆ ಇವಾಗ ಒಬ್ಬ ನಿರ್ದೇಶಕನಿಗೆ ಅಥವಾ ಒಂದು ಸಿನಿಮಾ ತಂಡಕ್ಕೆ ಸಿನಿಮಾ ಮಾಡೋಕೆ ಹೊರಟಾಗ ಸಾಕಷ್ಟು ಸವಾಲುಗಳು ಎದುರಾಗುತ್ತೆ. ಯಾಕೆಂದ್ರೆ ನಾವು ಆಡಿಯನ್ಸ್ಗೆ ಹೇಗೆ ತಲುಪಬೇಕು, ಆಡಿಯನ್ಸ್ಗೆ ಈಗ ನಮ್ಮ ಸುತ್ತ ಇರೋಂಥ ಒಂದು ಸರ್ಕಲ್ ನಾವು ಆರಾಮಾಗಿ ತಲುಪಬಹುದು, ಆಡಿಯನ್ಸ್ಗೆ ಹೇಗೆ ತಲುಪಬೇಕು ಅನ್ನೋದು ತುಂಬಾ ಒಂದು ಸವಾಲುಗಳು ಯಾವತ್ತೂ ಇದ್ದೇ ಇದೆ. ಅದನ್ನ ನಾವು ಝೀರೋ ಇಂದನೇ ಅದನ್ನ ನಾವು ಯೋಚನೆ ಮಾಡ್ಕೊಂಡು ಅದಕ್ಕೆ ಬೇಕಾಗಿರುವಂತ ತಯಾರಿ ಮಾಡ್ಕೊಂಡು ಬಂದ್ರೆ ಖಂಡಿತ ಅದು ಕಷ್ಟ ಇಲ್ಲ ಅಂತ ನಮಗೆ ಅನ್ಸುತ್ತೆ. ಅಂಡ್ ಈ ಸಿನಿಮಾ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಕಂಟೆಂಟ್ ಅಲ್ಲೂ ನಾವು ಒಂದು ಹೊಸತನವನ್ನ ಕೊಟ್ಟಿದ್ದೀವಿ. ಸೊ ಮ್ಯೂಸಿಕ್ ಅಂತ ಬಂದಾಗ 4 ಜಾನರ್ ಮಾಡಿದ್ದೀವಿ. ಸೊ 4 ಜಾನರ್ ಮಾಡಬೇಕು ಅಂದ್ರೆ ಅದು ಮ್ಯೂಸಿಕ್ ಕೂತಾಗ ಆಗುವಂತ ಬದಲಾವಣೆಗಳಲ್ಲ, ಅದನ್ನ ಸ್ಕ್ರಿಪ್ಟ್ ಅಲ್ಲೇ ನಾವು ಚೇಂಜ್ ಮಾಡ್ಕೊಂಡು ಬರ್ಬೇಕಾಗುತ್ತೆ. ಆ ಥರದೊಂದು ಏನೋ ಆಲೋಚನೆಗಳು ಸ್ಕ್ರಿಪ್ಟ್ ಇಂದಾನೆ ಹುಟ್ಟಬೇಕಾಗುತ್ತೆ. ಸೊ ಆ ಸ್ಕ್ರಿಪ್ಟ್ ಇಂದ ಹುಟ್ಟಬೇಕು ಅಂದ್ರೆ ಅಲ್ಲಿ ನಾವು ಮಾರ್ಕೆಟಿಂಗ್ ಆಗಲಿ ಪಬ್ಲಿಸಿಟಿ ಆಗಲಿ ಇದೆಲ್ಲವನ್ನ ಯೋಚನೆ ಮಾಡಿಕೊಂಡು ಪ್ರತಿಯೊಂದು ಕೆಲಸವನ್ನ ಮಾಡ್ಕೊಂಡು ಬರ್ಬೇಕಾಗುತ್ತೆ. ಸೊ ಹಾಗಾಗಿ ಪೀಟರ್ ಸಿನಿಮಾದ ಪ್ರತಿಯೊಂದು ಕಂಟೆಂಟ್ಗಳು, ಹಾಡುಗಳು ಅಥವಾ ಟೀಸರ್ ಎಲ್ಲವೂ ಕೂಡ ಆಡಿಯನ್ಸ್ಗೆ ಹತ್ರ ಆಗೋದಕ್ಕೆ ಅದು ಕಾರಣ. ಯಾಕೆಂದ್ರೆ ಭಿನ್ನವಾಗಿ ಏನೋ ಒಂದು ಕೊಡ್ತಾ ಬರ್ತಾ ಇದೀವಿ. ಆ ಟೀಸರ್ ಅಂತ ಬಂದಾಗ ಅಂಡ್ ಆ ಸಾಂಗ್ಸ್ ಯಾವಾಗ ನಾವು ಪ್ರತಿ ಸಿನಿಮಾಗೆ ಒಂದು ಇನ್ವಿಟೇಷನ್ ಸಾಂಗ್ಗಳು ಅನ್ನೋದು ಅದು ಎಲ್ಲರಿಗೂ ಗೊತ್ತು, ಅದು ಎಷ್ಟೋ ವರ್ಷಗಳಿಂದ ನಡ್ಕೊಂಡು ಬಂದಿದೆ ಅದು. ಸೊ ನಾವು ಸಾಂಗ್ಗಳು ಕೊಡಬೇಕಾದ್ರೂ ಕೂಡ, ಹಾಡುಗಳು ಕೊಡಬೇಕಾದ್ರೂ ಕೂಡ ಅದರಲ್ಲೂ ಒಂದು ವಿಭಿನ್ನತೆ ಇರಬೇಕು, ಅದು ಕೂಡ ಜನಕ್ಕೆ ನಾಟಬೇಕು, ಆ ಮೆಲೋಡಿ ಇರಬೇಕು, ಆ ಸೌಂಡಿಂಗ್ ಇರಬೇಕು, ಎಲ್ಲವೂ ಇದ್ದಾಗ ಆಡಿಯನ್ಸ್ ಬೇಗ ಕ್ಯಾಪ್ಚರ್ ಮಾಡ್ತಾರೆ. ಈ ಎಲ್ಲ ವಿಷಯಗಳು ನಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿಯ ಒಂದು ಅಂಶಗಳು. ಅಂಡ್ ಯಾವಾಗ ನಾವು ಹಾಡುಗಳನ್ನ ಮಾಡ್ತೀವಿ, ಹಾಡುಗಳನ್ನ ರೆಡಿ ಮಾಡಿದಾಗ ಹಾಡುಗಳನ್ನ ಪಿಚ್ ಮಾಡ್ತೀವಿ. ಸೊ ಥಿಂಕ್ ಮ್ಯೂಸಿಕ್ ಅನ್ನೋ ದೊಡ್ಡ ಸಂಸ್ಥೆ ಹಾಡನ್ನ ಬೈ ಮಾಡುತ್ತೆ. ಸೊ ಯಾವಾಗ ಹಾಡುಗಳು ಬೈ ಆಗುತ್ತೆ ಅದು 4 ಲ್ಯಾಂಗ್ವೇಜಲ್ಲಿ ಬೈ ಆಗುತ್ತೆ. 4 ಲ್ಯಾಂಗ್ವೇಜಲ್ಲಿ ಬೈ ಆದಾಗ ಆಟೋಮ್ಯಾಟಿಕ್ ಆಗಿ ಸಿನಿಮಾ 4 ಲ್ಯಾಂಗ್ವೇಜ್ಗೆ ಕೆಲಸ ಮಾಡ್ತಾ ಹೋಗುತ್ತೆ. ಸೊ ಅಲ್ಲಿಂದ ನಮ್ಮ ಪ್ರಚಾರದ ರೀತಿ ಕೂಡ ಬದಲಾಗ್ತಾ ಹೋಗುತ್ತೆ. ಸೊ ಟೀಸರ್ ಬೇರೆ ತರ ಆಗುತ್ತೆ, ಉಳಿದಿರೋ ಸಾಂಗ್ಸ್ಗಳು ಬೇರೆ ತರ ಬರ್ತಾ ಹೋಗುತ್ತೆ. ಅಂಡ್ ಇದು ಬರೀ ಕರ್ನಾಟಕ ಅಲ್ಲದೆ ಕೇರಳ, ತಮಿಳುನಾಡು ಮತ್ತು ಹೈದರಾಬಾದಲ್ಲೂ ಕೂಡ ನಮ್ಮದು ಪಬ್ಲಿಸಿಟಿ ಅಂಡ್ ಮಾರ್ಕೆಟಿಂಗ್ ಕೂಡ ಅಲ್ಲೂ ನಡೀತಾ ಇದೆ ಈ ಸಿನಿಮಾ ಬಗ್ಗೆ. ಸೊ ಅಲ್ಲೂ ಕೂಡ ಈ ಸಿನಿಮಾ ಏಪ್ರಿಲ್ 10ಕ್ಕೆ ಇಲ್ಲಿ ರಿಲೀಸ್ ಆಗ್ತಿದೆ. ಅದಾಗಿ 2 ವಾರದ ನಂತರ ಆಯಾಯ ಸ್ಟೇಟ್ಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಆಸ್ ಪರ್ ನಮ್ಮ ಸುಪ್ರೀತ್ ಸರ್ ಕೂಡ ಅದನ್ನೇ ನಮಗೆ ಗೈಡ್ ಮಾಡಿದ್ರು. ಯಾಕೆಂದ್ರೆ ಕನ್ನಡಕ್ಕೆ ಈಗ ಒಳ್ಳೆ ಆಂಟಿಸಿಪೇಟ್ ಕ್ರಿಯೇಟ್ ಆಗಿದೆ. ಇಲ್ಲಿಂದ ಒಂದು ವೈಬ್ ಕ್ರಿಯೇಟ್ ಆಗಿ ಅಲ್ಲಿ ಹೋದಾಗ ನಮಗೆ ಇನ್ನೂ ಈಸಿ ಆಗುತ್ತೆ ನಮ್ಮ ಸಿನಿಮಾಗೆ, ಅಲ್ಲೂ ಕೂಡ ಒಂದು ಓಪನಿಂಗ್ ಚೆನ್ನಾಗಿ ಸಿಗುತ್ತೆ ಅನ್ನೋ ತರ ಗೈಡ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಂಡ್ ಈ ಸಿನಿಮಾದ ಪ್ರತಿಯೊಂದು ವಿಭಾಗಗಳಲ್ಲೂ ಕೆಲಸ ಮಾಡಿರುವಂತಹ ಪ್ರತಿಯೊಂದು ಟೆಕ್ನಿಷಿಯನ್ಸ್ಗಳಿಗಾಗಲಿ ಅಥವಾ ನಟರುಗಳಿಗೆ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು ಎಲ್ಲರಿಗೂ ನಮ್ಮ ತಂಡದ ಪರವಾಗಿ ಒಬ್ಬ ನಿರ್ದೇಶಕನಾಗಿ ನಾನು ಇವತ್ತು ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಇದು ಸುಮಾರು 1.5 ವರ್ಷದ ಜರ್ನಿ ಇದು ಪೀಟರ್. ಸೊ ಈ 1.5 ವರ್ಷದ ಜರ್ನಿನಲ್ಲಿ ಸಾಕಷ್ಟು ಜನ ಇದಕ್ಕೆ ಎಫರ್ಟ್ ಹಾಕಿದ್ದಾರೆ. ಈಗ ನಾವು ಇಲ್ಲಿ ಕೂತಿರೋದು ಅವರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಬಟ್ ನಮ್ಮ ಹಿಂದೆ ಅಷ್ಟು ಜನ ಎಫರ್ಟ್ ಹಾಕಿರೋದಕ್ಕೆ ನಾವಿಲ್ಲಿ ಆರಾಮಾಗಿ ಇಷ್ಟೊಂದು ಕಂಟೆಂಟ್ನ ನಿಮಗೆ ಸಕ್ಸಸ್ಫುಲ್ ಆಗಿ ತೋರಿಸೋದಕ್ಕಾಯ್ತು. ನನ್ನ 2ನೇ ಸಿನಿಮಾ ಇಲ್ಲಿ ಹೇಳೋಕೆ ತುಂಬ ವಿಷಯ ಇದೆ. ಯಾವ ಥರ ಕನ್ವೆ ಮಾಡಬೇಕು ಅಂತ ಗೊತ್ತಾಗ್ತಲ್ಲ. ಬಿಕಾಸ್ ತುಂಬ ಎಮೋಷ್ನಲ್ ಆದಂಥ ಒಂದು ಜರ್ನಿನೂ ಇದೆ. ಹೌದು, ಜೊತೆಗೆ ಅಂಕಿತ್ ಅವರು ಹೇಳಿದಾಗೆ ಒಂದು ಒಳ್ಳೆ ನಟರು,
ಅದೇ ಥರ ಇರುವಂಥ ಒಂದು ಒಳ್ಳೆ ನಿರ್ದೇಶಕರ ಕೈ ಸಿಕ್ಕಾಗ ಒಂಥರ ಕಲ್ಲಿದ್ದವ್ರನ್ನ ಶಿಲೆ ಹೇಗೆ ಮಾಡ್ತಾರೆ ಹಾಗೆ ಆ ಅನುಭವ ನನಗೆ ಆ್ಯಕ್ಚುಲಿ ನೀವು ಹೇಳಿದ ನಿಜ ಅದಾಗಿದೆ. ಸುಖೇಶ್ ಶೆಟ್ಟರು ಆ್ಯಕ್ಚುಲಿ ನಮ್ಮ ಸ್ಯಾಂಡಲ್ವುಡ್ ಅಂತ ಈಗ ತಗೊಂಡ್ರೆ ಮೋಸ್ಟ್ ವಾಂಟೆಡ್ ಡೈರೆಕ್ಟರ್ ಮುಂದಕ್ಕೆ ಆಗ್ತಾರೆ, ಅದಂತೂ ನಾನಂತೂ ಹೇಳ್ಬಲ್ಲೆ ಒಬ್ಬ ನಟನಾಗಿ. ತುಂಬಾ ಜನರು ದೊಡ್ಡ ದೊಡ್ಡ ಸ್ಟಾರ್ಗಳು ಇವರ ಡೇಟ್ಸ್ ತಗೊಳ್ಳೋಷ್ಟು ಖಂಡಿತವಾಗೂ ಆದಷ್ಟು ಬೇಗ ಹತ್ರ ಆಗ್ತಾರೆ, ಅದಂತೂ ನಾನು ಹೇಳ್ಬಲ್ಲೆ. ಯಾಕಂದ್ರೆ ಅವರ ಮೈನ್ಯೂಟ್ ಡೀಟೇಲಿಂಗ್ ಇಂದ ಹಿಡಿದು ಈ ಸಿನಿಮಾಗೆ ಅವ್ರು ಕೊಟ್ಟಂತ ಟೈಮ್ ಇದೆಯಲ್ಲ, ಅದು ಮ್ಯಾಚ್ ಮಾಡೋಕ್ಕಾಗಲ್ಲ, ಅನ್ಮ್ಯಾಚಬಲ್. ಯಾಕಂದ್ರೆ ಆಲ್ಮೋಸ್ಟ್ 2.5 ವರ್ಷ ಅಂದ್ರೆ ಸ್ಕ್ರಿಪ್ಟ್ ಸೇರಿ 3 ವರ್ಷ, ನೀವು 3 ವರ್ಷ ಅಂತಾನೆ ಇಟ್ಕೊಂಡ್ರು ಆ 3 ವರ್ಷದ ಜರ್ನಿಲಿ ಎಲ್ಲೂ ಕೂಡ ಬೇರೆ ಪ್ರಾಜೆಕ್ಟ್ ಮತ್ತೊಂದು ಆ ಥರ ಡಿವಿಯೇಟ್ ಮಾಡ್ಕೊಳ್ದೆ ಕಂಪ್ಲೀಟ್ ಆಗಿ ಡೆಡಿಕೇಟ್ ಮಾಡಿ ನಿರ್ಮಾಪಕರ ಜೊತೆ ಸೇರ್ಕೊಂಡು ಈ ಸಿನಿಮಾನ ಅಚ್ಚುಕಟ್ಟಾಗಿ ಹೊರಗೆ ತಂದಿದ್ದಾರೆ. ಈ ಥರ ನಿರ್ದೇಶಕರಿದ್ದಾಗ ನಾವು ನಟರಾಗಿ ನಮ್ಗೆ ಆ್ಯಕ್ಚುಲಿ ನಮ್ಗೆ ತುಂಬಾನೇ ಬರ್ಡನ್ ಕಮ್ಮಿ, ಮಾಡು ಆ್ಯಕ್ಟ್ ಮಾಡು, ಅವ್ರು ಹೇಳಿದಷ್ಟು ಮಾಡು ಹೋಗು, ಈ ಥರನೇ ಇರ್ತೀವಿ. ನಮ್ಮನ್ನ ಹಾಗೆ ಹೋದ್ರೆ ಕೆಲಸ ಕರೆಕ್ಟಾಗಿ ಉಪಯೋಗಿಸ್ಕೊಂಡಿಲ್ಲ, ಪೋಸ್ಟ್ ಪ್ರೊಡಕ್ಷನ್ ಇಲ್ಲೇ ಇನ್ನೆಲ್ಲೂ. ಯಾಕಂದ್ರೆ ಅವ್ರಿಗಿದ್ದಂಥ ಆ ಕ್ಲಾರಿಟಿ ಅಷ್ಟು ಚೆನ್ನಾಗಿತ್ತು ಈ ಸಿನಿಮಾಗೆ. ಆ್ಯಂಡ್ ವೃತ್ತಿ ಸ್ಟುಡಿಯೋಸ್ ಅಂತ ನಾನು ಹೇಳಲೇಬೇಕು. ರವಿ ಅವರಾಗಿರ್ಬೋದು, ರಾಕೇಶ್ ಅವರಾಗಿರ್ಬೋದು, ಎಂಥ ಪ್ಯಾಷನೆಟ್ ಪ್ರೊಡ್ಯೂಸರ್ಸ್ ಅಂತಂದ್ರೆ ವಿ ಆರ್ ಬ್ಲೆಸ್ಡ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಮೊದಲನೇ ಸಿನಿಮಾ ಆದ್ರೂ ನಿಮ್ಗೆಲ್ಲೂ ಸಿನಿಮಾ ನೋಡ್ಬೇಕಾದ್ರೆ ಅನ್ಸಲ್ಲ ಯಾವುದಕ್ಕೂ ಕಮ್ಮಿ ಮಾಡಿದ್ದಾರೆ ಇವರು, ಸುಮ್ಮನೆ ಎಲ್ಲೆಲ್ಲೋ ಜುಗ್ಗುತನ ಮಾಡಿದ್ದಾರೆ ಅಂತ ಎಲ್ಲೂ ಅನ್ಸಲ್ಲ ನಿಮಗೆ. ಏನ್ ಬೇಕು ಆ 2.5 ವರ್ಷದಿಂದ ಫಸ್ಟ್ ಇಟ್ಕೊಂಡಿದ್ದೆ ಪೇಷನ್ಸ್. ತುಂಬಾ ಜನ ಏನ್ ಮಾಡ್ತಾರೆ, ಸಿನಿಮಾ ಆದ ತಕ್ಷಣ ರಿಲೀಸ್ ಮಾಡ್ಬಿಡ್ಬೇಕು ಅಷ್ಟೇ. ಯಾಕೆಂತಂದ್ರೆ ವ್ಯವಹಾರ, ಎಸ್ ಇದು ಬಿಸ್ನೆಸ್ಸೇ, ಇಲ್ಲ ಅಂತ ಹೇಳಲ್ಲ. ಫಸ್ಟ್ ಬರೋದೇ ಬಿಸ್ನೆಸ್, ಆಮೇಲೆ ಮತ್ತೊಂದು ಇನ್ನೊಂದು ಅಂತ ಒಂದು ಎಮೋಷನಲ್ ಆದಂತ ಒಂದು ಕಂಟೆಂಟ್ ಆಚೆ ಬರುತ್ತೆ. ಬಿಸ್ನೆಸ್ ಇಂದ ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಯಾವ ಪ್ರೊಡ್ಯೂಸರ್ ಇಲ್ಲಿ ಕಳ್ಕೊಳ್ಳೋಕೆ ಅಂತ ಯಾರು ಬರೋದೇ ಇಲ್ಲ. ಬಟ್ ಬರೋನು ಕೂಡ ದುಡ್ಡು ಹಾಕ್ಬೇಕಾದ್ರೆ 1 ರೂಪಾಯಿಗೂ ವಾಪಸ್ ತೆಗಿಯೋದು ಹೆಂಗ್ ನೋಡ್ತಾನೋ ಅದೇ ತರ ಪ್ರೇಕ್ಷಕರಿಗೆ ನನ್ನ ಕಡೆಯಿಂದ ನಾವು ದುಡ್ಡು ಹಾಕಿ ಏನ್ ಕೊಟ್ವಿ ಅನ್ನೋದು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಈ ಟೈಮ್ನಲ್ಲಿ ತುಂಬಾ ಸಿನಿಮಾಗಳು ಬರ್ತಾ ಇದಾವೆ ಕನ್ನಡದಲ್ಲಿ. ನಾನು ಇದನ್ನ ಹೇಳ್ಬೇಕು, ಏನು ಹಾರ್ಡ್ಲಿ 290 ಸಿನಿಮಾಸ್ ಅಂತ ಬಂದಾಗ ಅದರಲ್ಲಿ ನಮ್ಮ ಕನ್ನಡದಲ್ಲಿ ಹಿಟ್ ಅಂತ ಬಂದ್ರೆ ಅಥವಾ ಎವರೇಜ್ ಹಿಟ್ ಅಂತ ಬಂದ್ರೆ ಅಥವಾ ಒಳ್ಳೆ ಟಾಪ್ಸ್ ಅಂತ ಬರೋದೇ ಅಬ್ಬಬ್ಬ ಅಂದ್ರೆ ಒಂದು 6 ಇಂದ 7 ಸಿನಿಮಾ ಇಡೀ ವರ್ಷದಲ್ಲಿ. ಅಂದ್ರೆ ನಮ್ಮಲ್ಲಿರುವಂತ ಬರವಣಿಗೆ ಕೆಟ್ಟದಾಗಿದ್ಯಾ, ಡೈರೆಕ್ಷನ್ ಕೆಟ್ಟದಾಗಿದ್ಯಾ, ಅಥವಾ ಪ್ರೊಡಕ್ಷನ್ ವ್ಯಾಲ್ಯೂನೇ ಕೆಟ್ಟದಾಗಿದ್ಯಾ, ಅಥವಾ ಪ್ರೇಕ್ಷಕರೇ ಕೆಟ್ಟದಾಗಿದಾರ ಅನ್ನೋ ಒಂದು ಚಿಂತನೆಗೆ ನಾವು ಒಬ್ಬರ ಮೇಲೆ ಒಬ್ರು ಬ್ಲೇಮ್ ಕೊಟ್ಕೊಂಡು ಹೋಗ್ತೀವಿ. ಪ್ರೇಕ್ಷಕರು ನೋಡಿದ್ರೆ ಸಿನಿಮಾ ತಂಡದ ಮೇಲೆ ಬೈತಾರೆ, ಸಿನಿಮಾ ತಂಡದವ್ರು ನೋಡಿದ್ರೆ ಪ್ರೇಕ್ಷಕರ ಮೇಲೆ ಹೇಳ್ತಾರೆ ನೀವು ಸಿನಿಮಾಗೆ ಬರಲ್ಲ. ಒಳ್ಳೆ ಕಂಟೆಂಟ್ ಒಳ್ಳೆ ಕ್ವಾಲಿಟಿ ಮೂವಿ ಕೊಟ್ರೆ ಯಾಕೆ ಬರಲ್ಲ ಅಂತ ನಾನು ಕ್ವಶನ್ ಮಾಡ್ತೀನಿ. ಯಾಕಂದ್ರೆ ನಾನು ಕೂಡ ಒಬ್ಬ ಪ್ರೇಕ್ಷಕನಾಗಿ ಒಂದು ಸಿನಿಮಾಗೆ ಆರಾಮಾಗಿ ಹೋಗಿ ಟಿಕೆಟ್ ತಗೊಂಡು ಹೋಗಿ ಕೂತ್ಕೊಳ್ಳುವಂತ ಒಬ್ಬ ಪ್ರೇಕ್ಷಕ ನಾನು. ಆಮೇಲೆ ನಾನು ನಟ, ನಿರ್ದೇಶಕ, ಮತ್ತೊಂದು ಅದು ನೆಕ್ಸ್ಟ್ ಬರುತ್ತೆ. ಯಾಕಂದ್ರೆ ನಾವು ಆಡಿಯನ್ ಆಗ್ಬೇಕು ಮೊದಲನೇದಾಗಿ ಸಿನಿಮಾ ಮಾಡಬೇಕು ಅಂತಂದಾಗ. ಯಾಕಂದ್ರೆ ಜನರ ಪಲ್ಸ್ ನಮಗ್ ಫಸ್ಟ್ ಗೊತ್ತಾಗ್ಬೇಕು. ಬಿಕಾಸ್ ನಾವು ಪ್ರೇಕ್ಷಕರೇ, ನಾವೇ ಪ್ರೇಕ್ಷಕರಾಗಿ ನಾವೊಂದು ಸಿನಿಮಾ ಮಾಡಿದಾಗ ಅದ್ಭುತವಾದಂತ ಸಿನಿಮಾ ಕೊಡಕ್ ಆಗದೆ ಇದ್ರು ಜನ ಮೆಚ್ಚುವಂತ ಒಂದು ಸಿನಿಮಾ, ಜನ ಇಷ್ಟಪಡುವಂತ ಸಿನಿಮಾ, ಜನಕ್ಕೆ ತುಂಬಾ ನೆನಪಿಟ್ಕೊಳ್ಳುವಂತ, ಅಂದ್ರೆ ತುಂಬಾ ಹೊತ್ತು ಅನ್ನೋದಕ್ಕಿಂತ ತುಂಬಾ ಒಂದು ಟೈಮ್ ಈ ಪೀಟರ್ ಅಂತ ಕೇಳಿದಾಗ ಆ ಸಿನಿಮಾ ಅದ್ಭುತ ಕೊಡು ಅನ್ನೋ ತರ ಆಕ್ಚುಲಿ ಒಂದು ಮಾತು ಬಂದ್ಬಿಟ್ರೆ ನಮ್ಮ ಕೆಲಸ ಅಲ್ಲಿಗೆ ಪರಿಪೂರ್ಣ. ಈ ತರ ನಾನು ಅನ್ಕೊಂಡು ಒಂದು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೀವಿ. ಒಂದು ಸಿನಿಮಾ ಮಾಡಿದ್ರೆ ಈ ಕ್ವಾಲಿಟಿ ಇಟ್ಕೊಂಡು ಮಾಡಬೇಕು. ಅಂಡ್ ಪೀಟರ್ ವಿಚಾರ ಮಾಡ್ತೀನಿ. ಇನ್ನು ಪೀಟರ್ ಅಂತ ಬಂದಾಗ ನಾನು ಪೀಟರ್ಗೆ ಪ್ರಿಪೇರ್ಡ್ ಆಗಿದ್ದು ಪ್ರತಿಯೊಂದು ಕೂಡ ಅದೊಂದು ಬ್ಯೂಟಿಫುಲ್ ಜರ್ನಿ. ಇಲ್ಲಿ ಪೀಟರ್ ರಾಕ್ಷಸನು ಹೌದು, ರಕ್ಷಕನು ಹೌದು. ಯಾಕೆಂತಂದ್ರೆ ಅವನ ಒಂದು ಲೈಫಲ್ಲಿ ಅವನ ಒಂದು ಕ್ಯಾರೆಕ್ಟರ್ ಅಂತ ಬಂದಾಗ ಚಂಡೆ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ಅವನ ಲೈಫಲ್ಲಿ. ಅದರ ರಕ್ಷಣೆಗೋಸ್ಕರ ಅವನು ನಿಂತ್ಕೊಂಡ್ರೆ ಇನ್ನೊಂದು ಪರ್ಸನಲ್ ಲೈಫ್ ಅಂತ ಬರುತ್ತೆ, ಅದಕ್ಕೆ ಅವನು ರಾಕ್ಷಸನಾಗ್ತಾನೆ. ಅದು ಯಾವ ತರ ಏನು ಎಂತ ಅಂತ ನೀವೇ ಥಿಯೇಟರ್ ನೋಡಿ ಆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಯಾಕಂದ್ರೆ ಬ್ಯೂಟಿಫುಲ್ ಆದಂತ ಸ್ಕ್ರೀನ್ ಪ್ಲೇ, ಎಲ್ಲೂ ಕೂಡ ಆ ಒಂದು ಗ್ರಿಪ್ ಇಲ್ಲದೆ ಸುಮ್ಮನೆ ಸಾಧಾರಣವಾಗಿ ಸಾಂಗ್ ಹಾಕಿ ಫೈಟ್ ಹಾಕಿ ಸುಮ್ಮನೆ ಏನೋ ಒಂದು ಬಿಲ್ಡಪ್ ಡೈಲಾಗ್ಸ್ ಗಳು ಹಾಕಿ ಯಾವುದು ಗಿಮಿಕ್ ಈ ಸಿನಿಮಾದಲ್ಲಿ ಇಲ್ಲ. ಇಲ್ಲಿ ಆಗೋದು ಬರೀ ಮ್ಯಾಜಿಕ್ ಅಷ್ಟೇ. ಥಿಯೇಟರ್ ಇಂದ ಹೊರಗೆ ಬರ್ಬೇಕಾದ್ರೆ ಶೆಟ್ಟಿ ಹೇಳಿದ್ರು ಎದ್ದು ಹೋಗ್ತಾರೆ ಅಂತ, ಎದ್ದು ಹೋಗೋದ್ರ ಜೊತೆಗೆ ಪೀಟರ್ನ ಕರ್ಕೊಂಡು ಹೋಗ್ತಾರೆ ಅವನ ಜೊತೆ. ತುಂಬಾ ಹೊತ್ತು ಆ ಪೀಟರ್ ಕಾಡ್ತಾನೆ ಪ್ರತಿಯೊಬ್ಬರಿಗೂ ಕೂಡ. ದುಡ್ಡು ಕೊಟ್ಟು ಬರುವಂತ ಪ್ರತಿಯೊಬ್ಬ ಆಡಿಯನ್ ತುಂಬಾ ಏನು ಹೊಗಳದೇ ಇರ್ಬೋದು, ಬಟ್
ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಯಾಕಾದರೂ ಈ ಸಿನಿಮಾ ಟೈಮ್ ಕೊಟ್ಟನೋ ಅಂತ ಎಲ್ಲೂ ಕೂಡ ಬೇಜಾರು ಮಾಡ್ಕೊಳ್ಳದೆ ಹೋಗ್ತಾರೆ. ಅದಂತೂ ನಾನು 100% ಒಬ್ಬ ನಟನಾಗಿ ಜೊತೆಗೆ ಪ್ರೇಕ್ಷಕನಾಗಿ ಪ್ರಾಮಿಸ್ ಮಾಡಬಲ್ಲೆ. ಯಾಕೆಂದ್ರೆ ಕನ್ನಡ ಇಂಡಸ್ಟ್ರಿಗೆ ಈ ಥರ ಸಿನಿಮಾಗಳು ಬೇಕು. ಹೇಳಿದೆ ನಾನು 6-7 ಸಿನಿಮಾಗಳು ಬರ್ತಾ ಇದ್ದಾವೆ ವರ್ಷದಲ್ಲಿ ಅಂತ, ಅಂದರೆ ಗುಡ್ ಸಿನಿಮಾಸ್ ಅಂತ ಬಂದಾಗ, ಟಾಕ್ ಅಂತ ಬಂದಾಗ, ಆ 6-7 ಸಿನಿಮಾದಲ್ಲಿ ಪ್ರಾಬಬ್ಲಿ ನಮ್ಮ ಸಿನಿಮಾ ಈ ವರ್ಷದ ಗುಡ್ ಸಿನಿಮಾಸ್ಗಳಲ್ಲಿ ಒಂದಾಗತ್ತೆ ಅಂತ ತುಂಬಾ ಜನ ಹೇಳ್ತಾರೆ, ಹೊಸಬ್ರು ಅಂತ ಬಂದಾಗ ನೀವು ಹೊಸಬ್ರು ನಿರ್ದೇಶಕರಾಗಿ, ಹೊಸಬ್ರು ನಿರ್ಮಾಪಕರಾಗಿ ಯಾಕೆ ಹೊಸಬ್ರನ್ನೇ ಹಾಕೊಂಡು ಮಾಡಬೇಕು, ಅವ್ರಿಗೆ ಏನೋ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ, ಮತ್ತೊಂದು ಹಾಗೆ ತುಂಬಾ ಜನ ಅದನ್ನ ಹೇಳಿದ್ರು ಕೂಡ ನಮ್ಮ ಸಿನಿಮಾಗೂ ಕೂಡ. ಯಾಕಂದ್ರೆ ಒಂದು ಸಲ ಟೈಟಲ್ ಅನೌನ್ಸ್ ಆದಾಗ, ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಮಾಡಿದಾಗ ತುಂಬಾ ಜನ ಹೇಳ್ತಾರೆ ಯಾಕೆ ಯಾಕೆ ಯಾಕೆ. ಎಲ್ಲದಕ್ಕೂ ಯಾಕೆ ಅನ್ನೋ ಕ್ವಶನ್ ಏಪ್ರಿಲ್ 10ನೇ ತಾರೀಕಿಗೆ ಖಂಡಿತವಾಗೂ ಸಿಗುತ್ತೆ. ಯಾಕೆಂತಂದ್ರೆ ಯಾರು ಕೂಡ ಹುಡ್ದಾಗಿಂದ ಸ್ಟಾರ್ ಆಗಬೇಕು ಅಥವಾ ಸ್ಟಾರ್ ಆಗಿನೇ ಇಂಡಸ್ಟ್ರಿಗೆ ಬರಲ್ಲ. ನನ್ನ ಜರ್ನಿ ಅಂತ ನೋಡಿದಾಗ ಇಂದಿಗೆ ಒಂದು ನನ್ನ ಸಿನಿ ಜರ್ನಿ ಅಂತ ಸ್ಟಾರ್ಟ್ ಮಾಡ್ಕೊಂಡ್ರೆ ಸೀರಿಯಲ್ ಇಂದ ಅಂತ ಮಾಡಿದ್ರು ಆಲ್ಮೋಸ್ಟ್ 15ರಿಂದ 16 ವರ್ಷ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಇಲ್ಲಿ ಇರೋರು ಕೂಡ ಅಷ್ಟೇ, ಯಾರು ಕೂಡ ಸುಮ್ಮನೆ ಬಂದ್ಬಿಟ್ಟು ಅಲ್ಲಿ ಸ್ಕ್ರೀನಲ್ಲಿ ನಮ್ಮ ಮುಖ ಕಾಣಿಸ್ಕೊಂಡಿಲ್ಲ. ಅದಕ್ಕೆ ಆದಂಥ ಒಂದು ಬ್ಯಾಕ್ ಆ್ಯಂಡ್ ವರ್ಕ್ಗಳಿರುತ್ತೆ, ಅದಕ್ಕೆ ಆದಂಥ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಖಂಡಿತವಾಗ್ಲು ಸಿನಿಮಾಗೆ ಅಂತ ಬಂದಿದ್ದು 2023 ಜನವರಿ 6 ನನ್ನ ಮೊದಲನೇ ಸಿನಿಮಾ ಬಾಲಾಜಿ ಫೋಟೋ ಸ್ಟುಡಿಯೋ ರಿಲೀಸ್ ಆಯಿತು. ಅದಕ್ಕಿಂತ ಹಿಂದೆ ಹಲವಾರು ಶಾರ್ಟ್ ಫಿಲ್ಮ್ಸ್, ಹಲವಾರು ಟೆಲಿಫಿಲ್ಮ್ಸ್, ಎಷ್ಟು ಪುಟಗಟ್ಟಲೆ ಪೇಜ್ಗಳನ್ನು ನಾವು ಗೀಚಿ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿ ಈ ಸ್ಟೇಜಿಗೆ ಬಂದು ನಿಂತಿಲ್ಲ. ಸೊ ಅದಕ್ಕೆ ಅದರದೇ ಆದಂಥ ಒಂದು ಬೆವರು, ರಕ್ತ ಎಲ್ಲನೂ ಸುರಿಸಿದೆ. ಸೊ ಹಾಗಾಗಿ ಆಮೇಲೆ ಯಾರು ಕೂಡ ಕಕ್ಕಂತ ಹೀರೋ ಆಗಿ ಮಚ್ಚಿಟ್ಕೊಂಡು ಗಂಡಿಟ್ಕೊಂಡು ಬಂದರೆ ಅವ್ರಿಗೆ ಎಲ್ಲರೂ ಬೈತಾರೆ. ಬಟ್ ನಾವು ತುಂಬ ಆರಾಮಾಗಿ ನಿಮ್ಮಲ್ಲೇ ಒಬ್ಬರು ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿಕೊಂಡು ಬೇರೆ ಸಿನಿಮಾ ಇಂಡಸ್ಟ್ರಿಗೆ ಹೋಲಿಕೆ ಮಾಡಿದಾಗ ಎಸ್ ನಮ್ಮಲ್ಲೂ ಪೊಟೆನ್ಷಿಯಲ್ ಇದೆ ಅಂತ ತೋರ್ಸೋಕ್ಕೆ ಬರ್ತಾರೆ. ಸೊ ಹಾಗಾಗಿ ಇಷ್ಟು ಹೇಳಿ ನನ್ನ ಪೀಟರ್ನ ಜರ್ನಿ ಈಗಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಮಾಧ್ಯಮ ಮಿತ್ರರು ತುಂಬ ಚೆನ್ನಾಗಿ ಬರೆದು ನಮ್ಮನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಮಾಧ್ಯಮ ಮಿತ್ರರಿಂದ ನಾನು ಒಂದೇ ಒಂದು ಕೇಳ್ಕೊಳ್ಳೋದು, ಮೊದಲಿಗೆ ನಿಮ್ಮ ಆಶೀರ್ವಾದ, ನಂತರ ನಿಮ್ಮ ಸಪೋರ್ಟ್ ನಮ್ಮ ತಂಡಕ್ಕೆ ತುಂಬ ತುಂಬ ಮುಖ್ಯ ಆಗುತ್ತೆ. ರಾಜೇಶ್ ಅವರು ಹೇಳ್ದಂಗೆ ನೀವೇ ನಮ್ಮನ್ನ ಸ್ಟಾರ್ ಮಾಡ್ಬೋದು. ಸೊ ವಿ ವಿಲ್ ನೆವರ್ ಫರ್ಗೆಟ್ ದ ಜರ್ನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್ ಇಲ್ಲಿವರೆಗೂ ನೀವು ಕೊಟ್ಟಿದ್ದಕ್ಕೆ. ನೀವು ಹೇಳಿದ್ರಿ ಪಾತ್ರಗಳ ಬಗ್ಗೆ ಅಂತ. ನನ್ನ ಪಾತ್ರ, ಪೀಟರ್ ಪಾತ್ರ, ಅದು ನನ್ನ ಜೊತೆ ಕಾಂಬಿನೇಷನ್ ಇರೋ ತನಕ ಬಿಟ್ಟು ಬೇರೆದಷ್ಟು ಇನ್ನೂ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಡೈರೆಕ್ಟರ್ ನನಗೂ ಸಸ್ಪೆನ್ಸ್ ಆಗಿಟ್ಟಿದ್ದಾರೆ. ಫುಲ್ ಸಿನಿಮಾ ನಾನು ತೋರಿಸಲ್ಲ, ಮೊದಲನೇ ದಿನ ಥಿಯೇಟರ್ ನೋಡಿದ್ರೆ ನಿಮಗೆ ಐ ಆಲ್ಸೋ ವಾಂಟ್ ಟು ಸಿ ಯು ಆಸ್ ಅನ್ ಆಡಿಯನ್ಸ್ ಅಂತ. ನನ್ನ ಆಡಿಯನ್ಸ್ ತರ ನೋಡಿ ಸಿನಿಮಾನ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಅವ್ರನ್ನ ಜಾಸ್ತಿ ಫೋರ್ಸ್ ಮಾಡಲಿಲ್ಲ. ಆಡಿಯನ್ಸ್ ಆಗಿ ಫಸ್ಟ್ ಡೇ ಸಿನಿಮಾ ನೋಡಿ ನನಗೇನು ಅನಿಸ್ತು ಅಂತ ನಾನು ಹೇಳ್ತೀನಿ ಅಂತ ನಾನು ಕಾಯ್ತಾ ಇದ್ದೀನಿ. ಸೊ ನನ್ನ ಪಾತ್ರ ಅಲ್ಲೇ ನಾನು ಇಂಟ್ರಡ್ಯೂಸ್ ಮಾಡ್ಕೋತೀನಿ. ನನ್ನ ಹೆಸರು ರಾಧಾ ಅಂತ. ಆ ರಾಧಾ ಅನ್ನೋದು ಬಿಟ್ಟು ಬೇರೆ ಏನೂ ನಾನು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬಿಕಾಸ್ ಅದು ಹೇಳಿದ್ರೆ ಸಿನಿಮಾಗೆ ನೋಡಿ ಅಲ್ಲೇ ಆಗಲೇ ನನ್ನ ಮಾರ್ನಿಂಗ್ ಬರ್ತಾ ಇದೆ. ಸೊ ಪ್ರತಿಯೊಂದು ಪಾತ್ರ, ರಾಧಾ ಆಗಿರ್ಬೋದು, ಪೀಟರ್ ಆಗಿರ್ಬೋದು, ಮೀರಾ ಆಗಿರ್ಬೋದು, ನಮ್ಮ ರಾಮ್ ಅವ್ರ ಪಾತ್ರ ಆಗಿರ್ಬೋದು, ಇನ್ನು ನವೀನ್ ಕಂಚನ್ ಅವರು, ನಮ್ಮ ಪ್ರತಿಮಾ ಮ್ಯಾಮ್, ಶಿ ಇಸ್ ಅ ಬ್ಯೂಟಿಫುಲ್ ವಂಡರ್ಫುಲ್ ಆಕ್ಟರ್. ಅವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಿದ್ದು ಆಕ್ಚುಲಿ ನನಗೆ ತುಂಬಾ ಖುಷಿ ಆಗಿತ್ತು. ಬಿಕಾಸ್ ನಮ್ಗೊಂದು ರ್ಯಾಪೋ ಇತ್ತು. ನಮ್ಮ ಡೈರೆಕ್ಟರು ಆಕ್ಚುಲಿ ಇವರು ರಾಜೇಶ್ ಅವರು ಹೇಳ್ದಂಗೆ ನಮ್ಮ ಡೈರೆಕ್ಟರು ನಮಗೆ ನಮ್ಮ ಕೆಲಸ ಈಸಿ ಮಾಡ್ಕೊಡ್ತಾ ಇದ್ರು. ಇವಾಗ ನಾವೇನೇ ಒಂದು ಅಭಿನಯ ಮಾಡಬೇಕು, ಅದೇನೋ ಕಷ್ಟ ಸೀನ್ ಇರ್ಬೋದು, ನಮ್ಮ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದಷ್ಟು ಎಲಿಮೆಂಟ್ ಇದೆ, ಅದು ನಾನು ಹೇಳಕ್ಕಾಗಲ್ಲ. ಬಟ್ ಸಿನಿಮಾ ಬಂದ್ಮೇಲೆ ಹೇಳ್ಕೊತೀನಿ, ಅದಕ್ಕೆ ನಾನು ಕಾಯ್ತಾ ಇದ್ದೀನಿ. ಸೊ ಅಲ್ಲಿ ನಾವು ಏನೇನ್ ಮಾಡ್ಬೇಕು, ಒಂದು ವಸ್ತುನ ತೆಗ್ದು ಎಸಿಬೇಕು, ಯಾವ ತರ ಎಸಿಬೇಕು, ಯಾವ ತರ ನೋಡ್ಬೇಕು, ಯಾವ ಕಡೆ ನೋಡ್ಬೇಕು, ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ಬೇಕು, ಎಲ್ಲದನ್ನು ಬಂದು ನಮ್ಮ ಡೈರೆಕ್ಟ್ರು ಹೇಳ್ಕೊಡ್ತಾ ಇದ್ರು. ಅಂದ್ರೆ ನಾನು ರಾಧಾ ಆಗಿದ್ರೆ ಅವ್ರು ರಾಧಾ ಆಗ್ಬಿಡ್ತಿದ್ರು, ಪೀಟರ್ ಆಗಿದ್ರೆ ಪೀಟರ್ ಆಗ್ಬಿಡ್ತಿದ್ರು. ಅದೇ ತರ ನಾವು ಕಾಪಿ ಪೇಸ್ಟ್ ಮಾಡಿದ್ವಿ. ಎಸ್, ಆಸ್ ಅನ್ ಆಕ್ಟರ್ ಇಂಥ ಡೈರೆಕ್ಟರ್ ಸಿಕ್ಕಿದ್ರೆ ನಮ್ಮ ಒಂದು ನಟನೆಗೆ ಏನೋ ಒಂದು ಗುಡ್ ಸಪೋರ್ಟ್, ಒಂದು ಪಿಲ್ಲರ್ ಸಿಗುತ್ತೆ. ಸೊ ಹೀಸ್ ಬಿನ್ ಆರ್ ಪಿಲ್ಲರ್, ನಮ್ಮೆಲ್ಲರ ಪಿಲ್ಲರ್. ಆಕ್ಚುಲಿ ತುಂಬಾ ಸಿನಿಮಾಗಳಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ, ನಟಿಸಿದ್ದೀನಿ. ಬಟ್ ಈ ಸಿನಿಮಾ ನನ್ನ ಡೆಬ್ಯೂ ಅಂತ ಹೇಳೋದಕ್ಕೂ ನಾನು ಇಷ್ಟಪಡ್ತೀನಿ. ಸೊ ಐ ವುಡ್ ಲೈಕ್ ಟು ಸೇ, ನಾನು ಒಬ್ಬ ನಟಿಯಾಗಿ
ಪೀಟರ್. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಯಾವಾಗಲೂ ಈ ಒಂದು ವಿಷಯಕ್ಕೆ ನಾನು ಆಭಾರಿಯಾಗಿರ್ತೀನಿ. ಆ್ಯಂಡ್ ನೆಕ್ಸ್ಟ್ಲಿ ನಮ್ಮ ಪ್ರೊಡ್ಯೂಸರ್ಸ್ ರವಿ ಅವರು ಒಬ್ಬ ಟೆಕ್ನಿಷಿಯನ್ ಆಗಿ ಈ ಒಂದು ಸಿನಿಮಾ ಮಾಡಬೇಕು ಅಂತ ಕನಸ್ಕೊಂಡವರು. ಹಾಗೆ ನಮ್ಮ ರಾಕೇಶ್ ಅವರು IT ಎಂಪ್ಲಾಯ್. ಅಲ್ಲಿಂದ ಇವರೆಲ್ಲ ಫ್ರೆಂಡ್ಸ್ ಆಗಿ ಎಲ್ಲ ಒಟ್ಟಿಗೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ ಅಂತ ತೋರಿಸೋದಕ್ಕೆ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡಿದಂಥ ಸಿನಿಮಾ. ಶೂಟಿಂಗ್ ಟೈಮಲ್ಲೂ ಅಷ್ಟೇ ಅವರು ನಿಂತ್ಕೋತಾ ಇದ್ರು, ಅವರು ಬರ್ತಾ ಇದ್ರು, ಎಲ್ಲ ಕಡೆ ಓಡಾಡ್ತಾ ಇದ್ರು. ನಮ್ಗೇನಾದ್ರು ತೊಂದರೆ ಆಗ್ತಿದ್ರೆ ನಮ್ಮ ಜೊತೆ ಬರೋರು, ನೀವೇನು ಟೆನ್ಷನ್ ತಗೋಬೇಡಿ ನಾವು ಇರ್ತೀವಿ ಅಂತ. ಯಾಕಂದ್ರೆ ಅದು ಮಳೆಗಾಲದಲ್ಲಿ ನಾವು ಶೂಟ್ ಮಾಡಿದ್ದು, ಎಷ್ಟು ಮಳೆ ಸುರಿತಿತ್ತು ಅಂದ್ರೆ ನಮ್ಮ ಟೆಕ್ನಿಷಿಯನ್ಗಳು ಯಾರ್ಯಾರೆಲ್ಲ ಕೆಲಸ ಮಾಡ್ತಿದ್ರು ಅವ್ರ ಕಾರ್ಗಳೆಲ್ಲ ಹಂಗೆ ಸಿಪ್ಪೆ ತರ ಎಳ್ಕೊಂಡು ಬರ್ತಾ ಇತ್ತು. ಆ ರೀತಿ ಕೆಲಸ ಮಾಡಿದ್ದಾರೆ ಎಲ್ರು. ಸೊ ಅವ್ರೆಲ್ರಿಗೂ ಒಳ್ಳೆ ಸಪೋರ್ಟ್ ಕೊಟ್ಟಂತ ನಮ್ಮ ಪ್ರೊಡ್ಯೂಸರ್ಸ್ ರವಿ ಹಾಗೂ ರಾಕೇಶ್ ಅವರು, ಇವರು ಧೈರ್ಯ ಮಾಡಿದಕ್ಕೆ ಈ ಸಿನಿಮಾ ಆಗೋದಕ್ಕೆ ಸಾಧ್ಯ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೆ. ಥ್ಯಾಂಕ್ ಯು. ಒಂದು ಅಮೂಲ್ಯವಾದ ಸಮಯನ ನಮ್ಮ ಮೂವಿಗೆ ಅಂತ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ, ಒಂದು ಮುಗ್ಧ ಹುಡುಗಿ, ಕಾಲೇಜ್ ಗೋಯಿಂಗ್ ಗರ್ಲ್, ಅವಳ ಲೈಫಲ್ಲಿ ಸ್ಟ್ರಗಲ್ಸ್ ಹೇಗಿರುತ್ತೆ, ಆ ಚಾಲೆಂಜಸ್ ಹೇಗೆ ಅವಳು ಫೇಸ್ ಮಾಡ್ತಾಳೆ, ಆ ರೀತಿ ಒಂದು ಪಾತ್ರ ಬರುತ್ತೆ. ಬಟ್ ಸಿನಿಮಾ ಮುಗಿದ ಮೇಲೆ, ಸಿನಿಮಾದಿಂದ ಹೊರಗಡೆ ಬಂದ ಮೇಲೆ ನಿಮ್ಗೇನು ಅನ್ಸುತ್ತೆ ಅಂದರೆ, ಡೆಫಿನೆಟ್ಲಿ ಈ ಮೀರಾ ಅನ್ನೋ ಒಂದು ಪಾತ್ರಕ್ಕೆ ತುಂಬ ಪ್ರತಿಯೊಬ್ಬರು ಕನೆಕ್ಟ್ ಆಗ್ತೀರಾ. ಏನು ಹೇಳ್ಬೋದಂದರೆ, ಈ ಒಂದು ಪಾತ್ರ ನಮ್ಮ ಸುತ್ತಲೇ ಇದೆ. ನಮ್ಮ ಮನೆ ಹುಡುಗಿನೇ ಈ ಪಾತ್ರ, ನಮ್ಮ ಮನೆ ಹುಡುಗಿ ಥರನೇ ಇದ್ದಾಳೆ, ಅಥವಾ ಹುಡುಗರಿಗೆ ಅನ್ಸ್ಬೋದು ನಮ್ಮ ಸುತ್ತಮುತ್ತನೇ ಈ ಥರ ಹುಡುಗಿನ ನೋಡಿರ್ಬೋದು. ಇಟ್ಸ್ ನಾಟ್ ಜಸ್ಟ್ ಮುಗ್ಧತೆ ಮಾತ್ರ ಅಲ್ಲ, ಈವನ್ ದ ಪರ್ಫಾರ್ಮೆನ್ಸ್ ಅಲ್ಲೂ ತುಂಬ ಚಾಲೆಂಜಿಂಗ್ ಆದ ಒಂದು ಪಾತ್ರ. ಸೊ ಇಂಥ ಒಂದು ಪಾತ್ರ ಸಿಗಬೇಕು ಅಂತ ನಾನು ಐ ವಾಸ್ ಈಗರ್ಲಿ ವೇಟಿಂಗ್. ಇದು ನನ್ನ ಈ ವರ್ಷ ರಿಲೀಸ್ ಆಗ್ತಾ ಇರೋ 2ನೇ ಸಿನಿಮಾ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಸೀಟೇಜ್ ನನ್ನ ಮೊದಲನೇ ಸಿನಿಮಾ ನಂದು ಜಾನ್ವರಿಯಲ್ಲಿ ರಿಲೀಸ್ ಆಯಿತು. ಸೊ ಇದು ನನ್ನ 2ನೇ ಸಿನಿಮಾ ಈ ವರ್ಷ ರಿಲೀಸ್ ಆಗ್ತಾ ಇರೋದು. ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ಒಂದು ವಿಭಿನ್ನತೆ ಇದೆ. ಇಟ್ಸ್ ಟೋಟಲಿ ಡಿಫ್ರೆಂಟ್. ಆ್ಯಂಡ್ ಈ ಪಾತ್ರಕ್ಕೆ ನಾನು ಮಾಡಬೇಕಾಗಿರೋ ಪ್ರಿಪ್ರೇಷನ್ ಸಹ ತುಂಬಾ ಇತ್ತು. ಆ ಪಾತ್ರದ ಪ್ರಿಪ್ರೇಷನ್ಗೆ ಡೈರೆಕ್ಟರ್ ಸಪೋರ್ಟ್ ತುಂಬಾ ಇತ್ತು. ಫ್ರಮ್ ದ ಡೇ ಒನ್ ಈ ಪಾತ್ರಕ್ಕೆ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಪರ್ಫಾರ್ಮೆನ್ಸ್. ತುಂಬ ಹೈಲಿ ಪರ್ಫಾರ್ಮಿಂಗ್ ಕ್ಯಾರೆಕ್ಟರ್ ಇದು. ಸೊ ಇಟ್ ನೀಡೆಡ್ ಲಾಟ್ ಆಫ್ ಎಫರ್ಟ್ಸ್. ಈ ಸಿನಿಮಾಗೆ ನನ್ನದೊಂದು ಪ್ರಿಪ್ರೇಷನ್ ಈ ಪಾತ್ರಕ್ಕೆ ತುಂಬಾ ಬೇಕಾಗಿತ್ತು. ಸೊ ದ ಎಂಟೈರ್ ಟೀಮ್ ಇಸ್ ವೆರಿ ಸಪೋರ್ಟಿವ್, ಎಸ್ಪೆಷಲಿ ಡೈರೆಕ್ಟರ್. ಫ್ರಮ್ ಡೇ ಒನ್ ಈ ಪಾತ್ರನ ನನ್ನೊಳಗೆ ತುಂಬ್ತಾ ಬಂದರು. ಬಿಕಾಸ್ ನೀವು ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಹೇಗಿದೆ, ನಾವೀಗ ಇಷ್ಟೊಂದು ಹೇಳ್ತಾ ಇದ್ದೀವಿ, ಇಟ್ಸ್ ಆ್ಯಕ್ಚುಲಿ ಆ ಥರ ಇರುತ್ತಾ ಅಂತ. ಬಟ್ ಡೆಫಿನೆಟ್ಲಿ ಯು ವಿಲ್ ಫೀಲ್ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ಸ್ ಇನ್ ದ ಸಿನಿಮಾ. ಸೊ ಪ್ರತಿಯೊಬ್ಬರಿಗೂ ನನ್ನದೊಂದು ಧನ್ಯವಾದಗಳು. ಟು ದ ಎಂಟೈರ್ ಕ್ರೂ ಆಫ್ ಪೀಟರ್. ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ರು. ಅಷ್ಟೊಂದು ಸಪೋರ್ಟಿವ್ ಆಗಿರೋದಕ್ಕೆ ಇಷ್ಟೊಂದು ಒಳ್ಳೆ ಔಟ್ಪುಟ್ ಬಂದಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿ ಒನ್. ಆ್ಯಂಡ್ ನಿಮಗೂ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನಮ್ಮ ಒಂದು ಸಿನಿಮಾ ಒಂದು ಪ್ರಮೋಷನಲ್ ಇವೆಂಟಿಗೆ ಬಂದಿದ್ದೀರಾ. ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನು ಹೆಚ್ಚು ಜನಕ್ಕೆ ರೀಚ್ ಆಗಬೇಕು ನಮ್ಮ ಸಿನಿಮಾ. ಅದೆಲ್ಲದಕ್ಕೂ ಕಾರಣ ನೀವು ಆಗ್ತೀರಾ. ನಿಮ್ಮ ಒಂದು ಸಪೋರ್ಟ್ ಇದ್ರೇ ಇನ್ನು ಹೆಚ್ಚು ಜನಕ್ಕೆ ರೀಚ್ ಆಗೋಕ್ಕೆ ಸಾಧ್ಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಮೀಡಿಯಾ ಪೀಪಲ್ ಹೂ ಹ್ಯಾಸ್ ಕಮ್ ಹಿಯರ್. ಆ್ಯಂಡ್ ನಾವು ಮೊದಲನೇದಾಗಿ ಸುಕೇಶ್ ಕತೆ ಹೇಳಿದಾಗ ನಾವು ಅಂದ್ಕೊಂಡ್ವಿ ಒಂದು ಮಾಮೂಲಿ ಆ್ಯಸ್ ಯೂಶುವಲ್ ಕತೆ, ಈಗ ಒಂದು ಮೂವಿ ಹಂಗೆ ಅಂದ್ಕೊಂಡ್ವಿ. ಬಟ್ ಅವ್ರು ಯಾವಾಗ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಅವಾಗ ಗೊತ್ತಾಯ್ತು ಇಟ್ಸ್ ಅನ್ ಹ್ಯೂಜ್ ಥ್ರಿಲ್ಲರ್ ಮೂವಿ ಅಂತ ಹೇಳ್ಬೋದು. ಆ್ಯಂಡ್ ಇನ್ ದ ಬ್ಯಾಕ್ಗ್ರೌಂಡ್ ಆಫ್ ಗ್ರೀನ್, ಸೊ ಡೆಫಿನೆಟ್ಲಿ ಪೀಪಲ್ ವಿಲ್ ಲೈಕ್. ಸರ್ ನಿಮ್ಗೆ ಈಸಿ ಮಾಡ್ಕೊಡ್ತೀನಿ. ಸಿನಿಮಾ ರಿಲೀಸಿಗೆ ರೆಡಿ ಇದೆ. ನಿರ್ಮಾಪಕರಾಗಿ ರಿಲೀಸ್ ಪ್ಲಾನ್ಸ್ ಬಗ್ಗೆ ಒಂಚೂರು ಇನ್ಫಾರ್ಮೇಶನ್ ಕೊಡ್ತಾರೆ. 10ಕ್ಕೆ ಕನ್ನಡದಲ್ಲಿ ಮೊದಲನೇದಾಗಿ ಬರ್ತಾ ಇದ್ದೀವಿ. ಆಫ್ಟರ್ ದ್ಯಾಟ್ ವಿ ಆರ್ ಪ್ಲಾನಿಂಗ್ ಫಾರ್ ಆಲ್ ಅದರ್ 3 ಲ್ಯಾಂಗ್ವೇಜಸ್, ತಮಿಳು, ತೆಲುಗು ಮತ್ತು ಮಲಯಾಳಂನಲ್ಲಿ ನೆಕ್ಸ್ಟ್ 2 ವೀಕ್ಸ್ ಆದ್ಮೇಲೆ ಬರೋಕ್ಕಂತ ಪ್ಲಾನ್ ಇದೆ ಆ್ಯಕ್ಚುಲಿ. ಸೊ ದಟ್ಸ್ ವಾಟ್ ವಿ ಹ್ಯಾವ್ ಪ್ಲಾನ್ಡ್. ಓಕೆ, ಥ್ಯಾಂಕ್ ಯು ಸರ್. ತುಂಬ ಒಳ್ಳೆಯದಾಗಲಿ ಈ ಸಿನಿಮಾ ಮೂಲಕ. ಥ್ಯಾಂಕ್ ಯು ವೆರಿ ಮಚ್. ನೀವು ಎಲ್ಲರೂ ನಮಸ್ತೆ. ಎಲ್ಲರೂ ಬನ್ನಿ. ಸೂಪರ್ ಸರ್, ಸೂಪರ್, ಸಾಕಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸರ್. ನಿಮ್ಮ ಸೌಂಡ್ ತುಂಬಾ ಸೌಂಡ್ ಇತ್ತು. ಇರ್ಲಿ, ನಮ್ಮ ಸಂಗೀತ ನಿರ್ದೇಶಕರು
ಎಲ್ಲರಿಗೂ ನಮಸ್ಕಾರ. ಪೀಟರ್ ಹೇಗೆ ನನಗೆ ಸಿಕ್ತು ಅನ್ನೋದ್ರ ಬಗ್ಗೆ 2 ನಿಮಿಷ ಹೇಳ್ತೀನಿ. ರವಿ ಅವರು ಆ್ಯಂಡ್ ನವೀನ್ ಸರ್ ಇಬ್ಬರೂ ತುಂಬ ವರ್ಷದ ಫ್ರೆಂಡ್ಸು. ಯಾಕಂದರೆ ನಾನು ಮ್ಯೂಸಿಕ್ ಮಾಡ್ತಿದ್ದೆ, ಅವ್ರು ಸಾಂಗ್ ಡಿಸೈನ್ ಮಾಡ್ತಾಯಿದ್ರು. ಬಟ್ ರವಿ ಅವರು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂದಾಗ ತುಂಬ ಖುಷಿಯಾಗಿತ್ತು. ಅವ್ರು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಗೊತ್ತಾಗಿ ಒಂದು 6 ತಿಂಗಳಿಗೆ ಫೋನ್ ಮಾಡಿ ಒಂದು ಕೆಫೆ ಕರೆದ್ರು JP ನಗರಲ್ಲಿ, ಬನ್ನಿ ಮಾತಾಡಬೇಕು ಅಂತ. ಬಟ್ ಅವತ್ತು ಹೋದಾಗ ರಾಕೇಶ್ ಸರ್, ಸುಖೇಶ್ ಸರ್ ಆ್ಯಂಡ್ ರವಿ ಅವರು 3 ಜನ ಇದ್ದರು. ನಾನು ಇನ್ನೂ ಮ್ಯೂಸಿಕ್ ಡೈರೆಕ್ಟರ್ ಆ ಪಿಕ್ಚರ್ಗೆ ಆಗಿದ್ದೀನೋ ಇಲ್ವ ಅನ್ನೋದೇ ಗೊತ್ತಿಲ್ಲದೆ ಇದ್ದಾಗ ನನಗೆ ಸುಂದರಿ ಸಾಂಗಿಂದು ಸಿಚುವೇಶನ್ನ ಅರ್ಧ ಗಂಟೆ ಎಕ್ಸ್ಪ್ಲೈನ್ ಮಾಡಿದ್ರು ಸುಖೇಶ್ ಸರ್. ಸೊ ಆವಾಗ ಸರ್ 1 ನಿಮಿಷ ಬಂದೆ ಅಂತ ಎದ್ದು ಹೋಗಿ ನಾನು ಜಸ್ಟ್ ಮೊಬೈಲಲ್ಲಿ ರೆಕಾರ್ಡ್ ಮಾಡಿದಂಥ ಟ್ಯೂನೇ ಇವತ್ತು ಸುಂದರಿ ಸಾಂಗ್ ಆಗಿರೋದು. ಥ್ಯಾಂಕ್ ಯು. ಸೊ ಅಂದರೆ ನಾನು ಯಾವಾಗಲೂ ಆ್ಯಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಪ್ರತಿಯೊಬ್ಬರಿಗೂ ಏನು ಕೇಳ್ತಾ ಇದ್ದೆ, ಒಂದು ಸಾಂಗಿಗೆ ನಂಗೆ ಬಂದ್ಬಿಟ್ಟು ಸುಮ್ಮನೆ ಒಂದು ಲವ್ ಸಾಂಗ್ ಮಾಡಿಕೊಡಿ ಅಥವಾ ಒಂದು ಸ್ಪೀಡ್ ಸಾಂಗ್ ಮಾಡಿಕೊಡಿ ಅಂದರೆ ತಲೆಗೆ ಬರಲ್ಲ. ನಮ್ಗೆ ಇನ್ಪುಟ್ ಕೊಡಬೇಕು. ಆ ಇನ್ಪುಟ್ ಕೊಟ್ಟಾಗಲೇ ನಮಗೆ ಒಳ್ಳೆ ಮ್ಯೂಸಿಕ್ನ ಕೊಡೋದಕ್ಕಾಗೋದು ಅಂತ. ಸೊ ಆವತ್ತೇ ಐ ಡಿಸೈಡೆಡ್ ಇಲ್ಲ, ಈ ಸಿನಿಮಾ ಮಾಡಲೇಬೇಕು ಅನ್ನೋದು. ಬಟ್ ಅವತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ಮ್ಯೂಸಿಕ್ ಬಜೆಟ್ ಅನ್ನೋದು ಏನಿತ್ತು, ನಾವೇನು ಕ್ವಾಲಿಟಿ ಕೊಡಬೇಕು ಅಂತಿದ್ವಿ, ಅದು ಆವತ್ತಿನ ದಿನದಲ್ಲಿ ತುಂಬ ಕಮ್ಮಿ ಇತ್ತು. ಇವತ್ತಿನ ಕೂತಾಗ ನಾನು ಅದನ್ನು ಯೋಚನೆ ಮಾಡ್ತೀನಿ. ಅಕಸ್ಮಾತ್ ಅಯ್ಯೋ ಬಜೆಟ್ ಕಮ್ಮಿ ಇದೆ ಅಂದ್ಬಿಟ್ಟು ನಾನು ಏನಾದರೂ ಅವತ್ತು ಈ ಸಿನಿಮಾನ ಒಪ್ಕೊಂಡಿರಲಿಲ್ಲ ಅಂದರೆ ಏನಾಗಿರೋದು ಅಂತ. ಏನಾಗಿರ್ತಿತ್ತು ಅಂದರೆ ನನ್ನ ಫಸ್ಟ್ ಟೈಮ್ ಬೂಡಾಪೆಸ್ಟಲ್ಲಿ ಸ್ಟ್ರಿಂಗ್ಸ್ ರೆಕಾರ್ಡ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಅಜಯ್ ಗೋಗೋಲೆ ಅವ್ರನ್ನ ಮೀಟ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಆ್ಯಂಡ್ ಈ ಸಾಂಗ್ಸ್ಗಳನ್ನ UK ಮಾಸ್ಟರ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಇಷ್ಟಿಷ್ಟು ಒಳ್ಳೆ ಸಿಂಗರ್ಸ್ಗಳನ್ನ ಮೀಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಆವತ್ತು ನಾವು ಅಂದ್ಕೊಂಡಿದ್ದ ಬಜೆಟೇ ಬೇರೆ, ಆಮೇಲೆ ಅದಾಗಿದ್ದ ಬಜೆಟೇ ಬೇರೆ. ಆ್ಯಂಡ್ ಒಂದಿನ ಸುಖೇಶ್ ಸರ್ಗೆ ಯಾವಾಗಲೂ ಏನಿತ್ತು ಅಂದರೆ ಆಡಿಯೋ ಕಂಪನಿಗೆ ನಾನು ನಾರ್ಮಲಿ ಒಂದು ರಫ್ ಟ್ರ್ಯಾಕ್ನ ತೊಗೊಂಡೋಗಿ ಕೇಳಿಸ್ತೀವಿ. ಇಲ್ಲ, ನನಗೆ ಮಾಸ್ಟರ್ಡ್ ಫೈನಲ್ ಟ್ರ್ಯಾಕ್ಸೇ ಬೇಕು ಅಂತ ಆಲ್ 4 ಲ್ಯಾಂಗ್ವೇಜಸ್ ನಾವನ್ನ ಮಾಸ್ಟರ್ ಮಾಡಿಕೊಂಡು ಆ ಕಾನ್ಫಿಡೆನ್ಸಲ್ಲಿ ನಮಗೆ ಒಂದು ಹೆದರಿಕೆ ಇತ್ತು, ಇಷ್ಟು ನಾವು ಖರ್ಚು ಮಾಡಿದ್ದೀವಿ, ಇದನ್ನು ಹೇಗೆ ಮಾರ್ಕೆಟ್ ಮಾಡ್ತೀವಿ ಅಥವಾ ಹೇಗೆ ಇದನ್ನು ಯಾರು ತಗೋತಾರೆ ಅನ್ನೋದು. ಬಟ್ ಒಂದು ವಾರ 10 ದಿನ ಸುಖೇಶ್ ಸರ್ ಕಾಲೇ ಮಾಡಲಿಲ್ಲ. ಏನಾಯಿತು ಅಂದಾಗ ಒಂದಿನ ಕಾಲ್ ಮಾಡಿ, ಋತ್ವಿಕ್ ಬನ್ನಿ ಚೆನ್ನೈಗೆ ಹೋಗೋಣ, ಥಿಂಕ್ ಮ್ಯೂಸಿಕ್ ಅವರು ಇದನ್ನು ತಗೋತಿದ್ದಾರೆ. ಸರ್ ತಮಾಷೆ ಮಾಡಬೇಡಿ ಸರ್, ಯಾರು ಅದು ಹಿಂಗೆ ಸಾಧ್ಯ ಸರ್? ಇಲ್ಲ 100% ಬನ್ನಿ ಅಂತ ಕರ್ಕೊಂಡು ಹೋಗಿ ಅಲ್ಲಿ ಕೂರಿಸಿ ಆ ಡಾಕ್ಯುಮೆಂಟ್ಸಿಗೆ ಸೈನ್ ಮಾಡಿದಾಗಲೇ ಓಕೆ ಇಟ್ಸ್ ಹ್ಯಾಪನಿಂಗ್ ಅನ್ನೋದು. ಸೊ ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವರಲ್ಲಿ ಒಂದು ಝೀಲ್ ಇದೆ. ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತಾ ನಮಗೆ ಗೊತ್ತಾಗಿದ್ದು ಏನು ಅಂದರೆ, ಅವ್ರು ಆಲ್ರೆಡಿ ಸ್ಕ್ರಿಪ್ಟ್ ಬರೀತಾನೆ ಈ ಸಿನಿಮಾ ನಾನು ಹಿಂಗೆ ಪ್ರೆಸೆಂಟ್ ಮಾಡ್ತೀನಿ ಅನ್ನೋದನ್ನ ನೋಡ್ಬಿಟ್ಟಿದ್ದಾರೆ. ಸೊ ವಿ ಆರ್ ಆಲ್ ವರ್ಕಿಂಗ್ ಟುವರ್ಡ್ಸ್ ಹಿಸ್ ವಿಷನ್. ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಟೈಮಲ್ಲಿ ಯಾವಾಗಲೂ ಹೇಳ್ತಾ ಇದ್ದೆ, ಸರ್ ಈ ಮ್ಯೂಸಿಕ್ ಹಿಂಗೇ ಬೇಕು, ನಂಗೆ ಇಷ್ಟೇ ಬರಬೇಕು, ಈ ಇನ್ಸ್ಟ್ರೂಮೆಂಟೇ ಬರಬೇಕು, ಅಷ್ಟು ಪ್ರೆಸಿಷನ್ನಲ್ಲಿ ಕೆಲಸ ತೊಗೊಂಡಿದ್ದಾರೆ. ಬಟ್ ಇವಾಗ ರಾಜೇಶ್ ಸರ್, ಜಾನ್ವಿ ಮ್ಯಾಮ್ ಎಲ್ಲ ಕೇಳಿಸ್ಕೊಂಡಾಗ ಎಲ್ಲರ ಹತ್ರನೂ ಹಾಗೆ ಕೆಲಸ ತೊಗೊಂಡಿರೋದು ಅನ್ನೋದು ಗೊತ್ತಾಯಿತು. ಸೊ ನಥಿಂಗ್ ಲೆಸ್ ದ್ಯಾನ್ ಗ್ರ್ಯಾಟಿಟ್ಯೂಡ್ ಈ ಸಿನಿಮಾಗೆ. ಮೇನ್ಲಿ ಸುಖೇಶ್ ಸರ್, ರವಿ ಸರ್ ಆ್ಯಂಡ್ ರಾಕೇಶ್ ಸರ್ ಆ್ಯಂಡ್ ಎವ್ರಿಬಡಿ. ಇಲ್ಲಿ ಯಾರ್ಯಾರು ಸ್ಟೇಜ್ ಮೇಲೆ ಕೂತಿದ್ದಾರೆ ಪ್ರತಿಯೊಬ್ಬರದ್ದು ಕಾಂಟ್ರಿಬ್ಯೂಷನ್ ಹೆವಿ ಇದೆ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಿ ಆಡಿಷನ್ ಅಂತ ಕರೆದಾಗ ಫಸ್ಟ್ ಆಫ್ ಆಲ್ ನಾನು ಸೂಟ್ ಆಗ್ತೀರಾ ಇಲ್ವಾ ಅನ್ನೋ ಡೌಟ್ ನನಗೆ ತುಂಬ ಬಂತು. ಆ್ಯಂಡ್ ದೆನ್ ಸುಖೇಶ್ ಸರ್ ಫಸ್ಟ್ ಡೇ ನನ್ನನ್ನು ಸೆಟ್ಟಿಂಗ್ ಕರೆಸಿ ಫಸ್ಟ್ ಡೇನೇ ನನಗೆ ಶಾರ್ಟ್ ಇಟ್ಟಾಗ ನನಗೆ ಅರ್ಥ ಆಗಿದೆ ಏನು ಅಂದರೆ, ನಮ್ಮ ಒಂದು ಫೇಸ್ ಕರೆಕ್ಟ್ ಪರ್ಸನ್ ಕೈಯಲ್ಲಿ, ನಮ್ಮ ಒಂದು ಲೈಕ್ ಟ್ಯಾಲೆಂಟ್, ಥಿಂಗ್ಸ್, ಇಂಟ್ರೆಸ್ಟ್ ಒಂದು ಕರೆಕ್ಟ್ ಪರ್ಸನ್ ಕೈಯಲ್ಲಿ ಸಿಕ್ಕಿದ್ರೆ ಯಾವ ರೀತಿ ಔಟ್ಪುಟ್ ತಗೊಳ್ತಾರೆ ಅನ್ನೋದು ನನಗೆ ಅರ್ಥ ಆಯಿತು. ಅದು ಫಸ್ಟ್ ಡೇನೇ ಅರ್ಥ ಆಗಿದ್ದರಿಂದ ನನ್ನ ಎಂಟೈರ್ ಜರ್ನಿ ತುಂಬ ಚೆನ್ನಾಗಿ ಹೋಯಿತು. ಆ್ಯಂಡ್ ಟೀಮ್ ಬಗ್ಗೆ ಹೇಳಬೇಕು ಅಂದರೆ, ನನಗಲ್ಲಿ ಯಾರು ಪ್ರೊಡ್ಯೂಸರ್, ಯಾರು ಟೆಕ್ನಿಷಿಯನ್, ಟೀಮ್ಸ್, ಯಾರು ಆರ್ಟಿಸ್ಟ್ ಅನ್ನೋದೇ ಅಷ್ಟು ದೊಡ್ಡ ಕನ್ಫ್ಯೂಷನ್ ಇತ್ತು. ಯಾಕಂದರೆ ಎಲ್ಲರೂ ಎಲ್ಲ ವರ್ಕ್ ಮಾಡ್ತಾ ಇದ್ರು. ಆ್ಯಂಡ್ ಆ ಮಳೆಯಲ್ಲಿ ಕಂಪ್ಲೀಟ್ ಶೂಟ್ ಮಾಡಿರೋದು ಆ ನ್ಯಾಚುರಲ್, ಬಿಕಾಸ್ ನಾನು ಮಡಿಕೇರಿ ಹುಡುಗಿ ಆಗಿರೋದ್ರಿಂದ ನನಗೆ ಗೊತ್ತಿದೆ
ನಾವು ನಾರ್ಮಲ್ ಆಗಿ ಮನೇಲಿ ಕೂತಾಗನೇ ಆ ವೆದರ್ ನನಗೆ ಕೆಲವೊಂದ್ಸರಿ ಇಷ್ಟ ಆಗುತ್ತೆ, ಬಟ್ ಮೋಸ್ಟ್ ಆಫ್ ದ ಟೈಮ್ ಯಾಕಪ್ಪ ಇಷ್ಟೊಂದು ಮಳೆ ಅಂತ ಅನ್ಸುತ್ತೆ. ಬಟ್ ಆ ಮಳೆಗೆ ಎಂಟೈರ್ ಮೂವಿನ ಶೂಟ್ ಮಾಡಿರೋದು ನನ್ಗೇನೋ ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ನಮ್ಮ ಊರು ಆ್ಯಂಡ್ ನಮ್ಮ ಒಂದು ನೇಚರ್ನ ತೋರಿಸಿದ್ದಾರೆ ಮೂವಿಯಲ್ಲಿ ಅಂತ. ಕ್ಯಾರೆಕ್ಟರ್ ಅದೇ ಶಿವಣ್ಣ ಹೇಳಿದ್ರಲ್ಲ, ಈ ಕೂದಲು ಕುರಿತು ಚೆನ್ನಾಗಿದೆ ಅಂತ ಅವ್ರ ಅಣ್ಣ ನಾನೇ. ಸೊ ರೈಟ್ ಸರಿ. ಸೊ ಇದು ಒಂದು ಕ್ಯಾರೆಕ್ಟರ್ ಮತ್ತೆ ನಮ್ಮ ಸಿನಿಮಾ. ಸೊ ಇದು ನನ್ನ ಸಿನಿಮಾ ಅಂತಾನೆ ಹೇಳ್ಕೊಡಿ, ಕ್ಯಾರೆಕ್ಟರ್ ಪೀಟರ್. ಥ್ಯಾಂಕ್ ಯು. ಓಕೆ, ಸೂರ್ಯ. ನನ್ನ ಹೆಸರು ಸೂರ್ಯ. ಏನ್ ರೋಲ್ ಮಾಡಿದ್ದೀರಾ? ನಾನು ಜಾನ್ವಿ ಆಯ್ತು ಮಗ ರೋಲ್ ಮಾಡಿದ್ದೀನಿ. ಇದು ನನ್ನ ಹೆಸರು ಫಿಲಮ್ ಅಲ್ಲಿ ಚೆನ್ನಾಗಿದೆ ಫಿಲಮ್, ಎಲ್ಲರೂ ನೋಡ್ಬೇಕಾಯ್ತಾ? ತುಂಬಾ ನೋಡ್ತೀವಿ ಆಯ್ತಾ? ಥ್ಯಾಂಕ್ ಯು. ಪ್ರತಿಮಾ ಮೇಡಮ್ ಒಂಚೂರು ಮೈಕ್ ಪಾಸ್ ಮಾಡಿ. ಎಲ್ರಿಗೂ ನಮಸ್ಕಾರ. ಕೊನೆಯಲ್ಲಿ ಮಾತಾಡುವಾಗ ಏನ್ ಮಾತಾಡಲಿ ಅಂತೇಳಿ ನನಗೂ ಕೂಡ ಕನ್ಫ್ಯೂಷನ್ ಆಗ್ತದೆ. ಯಾಕಂದ್ರೆ ಎಲ್ಲರೂ ಕೂಡ ಪ್ರತಿಯೊಂದು ವಿಚಾರಗಳನ್ನ ಕೂಡ ಈಗ ಶೇರ್ ಮಾಡ್ಕೊಂಡಾಯ್ತು. ಆದ್ರೆ ನಾನು ಒಂದು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಾನು ರಾಜೇಶ್ ಸುಕೇಶ್ ಸರ್ ಅನ್ನ ಮೀಟ್ ಆದೆ. ಸುಕೇಶ್ ಸರ್ ಯಾವುದೇ ಪಾತ್ರದ ಬಗ್ಗೆ ಏನು ಹೇಳಿಲ್ಲ. ಆದ್ರೆ ಶೂಟಿಂಗ್ ಸ್ಟಾರ್ಟ್ ಆಗೋ ದಿನವೇ ಅವರೊಂದಿಷ್ಟು ನನ್ನ ಪಾತ್ರದ ಬಗ್ಗೆ ಹೇಳುವಾಗ ನನಗೆ ನಿಜವಾಗಿ ಭಯ ಆಯ್ತು. ಯಾಕಂದ್ರೆ ನನ್ನ 30 ವರ್ಷದ ಜರ್ನಿ ಅಂದ್ರೆ ಸಾವಿರಾರು ಡ್ರಾಮಾ ಮಾಡ್ಕೊಂಡಿದ್ದೀನಿ, ಒಂದು 50-60 ಮೂವಿಯಲ್ಲಿ ಆಕ್ಟ್ ಮಾಡಿದ್ದೇನೆ. ಆದ್ರೆ ಇಂತಹ ಪಾತ್ರವನ್ನ ನನ್ನ ಮೇಲೆ ಯಾವ ಧೈರ್ಯ ಇಟ್ಟು ನನಗೆ ಕೊಟ್ಟರು ಅನ್ನುವಂತ ಭಯ ಸ್ಟಾರ್ಟ್ ಆಯ್ತು. ಆಗ ನಾನು ಸುಕೇಶ್ ಸರ್ ಹತ್ರ ಹೇಳಿದೆ, ಸರ್ ನನಗೆ ಭಯ ಆಗ್ತಾ ಇದೆ ಅಂತ. ಯಾಕೆ ಅಂತ, ಈ ಪಾತ್ರಕ್ಕೆ ನಾನು ಜೀವ ತುಂಬಬಹುದಾ ಅಂತ. ಆಗ ಸುಕೇಶ್ ಸರ್ ಹೇಳಿದ್ರು, ಇಲ್ಲ ಮೇಡಮ್, ನಮ್ದೆಲ್ಲ ಯೋಚನೆ ಮಾಡಿ ನಾವು ನಿರ್ಧಾರ ತಗೊಂಡಿದ್ದೀವಿ, ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ, ಮಾಡಿ ಅಂತ. ಆದ್ರೆ ಸುಕೇಶ್ ಸರ್ ಅನ್ನುವಂಥದ್ದು ಡೈರೆಕ್ಟರ್ ಆಗಿ ನನಗೆ ಕಾಣಲಿಲ್ಲ, ಒಂದು ಅದ್ಭುತ ಕಲಾವಿದನಾಗಿ ಕಂಡ. ಯಾಕಂದ್ರೆ ನಾನಿಲ್ಲಿ ಪೀಟರ್ ಬಗ್ಗೆ ನೀವು 100% ಪೀಟರ್ನ ತಾಯಿ ಬಗ್ಗೆ ಪ್ರತಿಯೊಂದು ಪತ್ರಿಕೆಯಲ್ಲಿ ಮಾತಾಡ್ತೀರಿ ಅನ್ನೋದು ಆತ್ಮವಿಶ್ವಾಸ ನನಗೆ ಇವತ್ತು ಇದೆ, ಇನ್ನು ಮುಂದೆನೂ ಕೂಡ ಇರುತ್ತೆ. ಯಾಕಂದ್ರೆ ಅಂತಹ ಪಾತ್ರವನ್ನ ನನಗೆ ಅವರು ಕಟ್ಟಿಕೊಟ್ಟಿದ್ದಾರೆ. ಅದೇನಿದ್ರು ಕೂಡ ನಾನು ಈ ನಿರ್ದೇಶಕನ ಕೂಸೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ನಿರ್ದೇಶಕ ಅಂತ ಹೇಳಿದ್ರೆ ಒಂದು ಮನೆಯಲ್ಲಿ ಒಂದು ಒಳ್ಳೆ ಪಾಕತಜ್ಞ ಇದ್ದ ಹಾಗೆ. ಯಾಕಂದ್ರೆ ಮನೆಯಲ್ಲಿ ಒಂದು 10-20 ಜನ ಇದ್ರೆ ಆ 10-20 ಜನರಿಗೂ ಕೂಡ ಇಷ್ಟವಾಗುವಂತಹ ರೀತಿಯಲ್ಲಿ ಅಡುಗೆ ಮಾಡೋದೊಂದು ಸುಲಭ ಅಲ್ಲ. ಹಾಗೆ ಮಕ್ಕಳಿಂದ ಮುದುಕರವರೆಗೂ ಕೂಡ ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವಂತಹ ಮೂವಿಯನ್ನ 100% ಸುಕೇಶ್ ಸರ್ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಉದಾಹರಣೆ ನಾನು ಬೇರೆ ಏನು ಹೇಳ್ತಾ ಇಲ್ಲ, ನಿಮ್ಮ ಕಣ್ಣೆದುರಿಗೆ ಈಗ ಒಂದು 3 ಸಾಂಗ್ ರಿಲೀಸ್ ಆಗಿದೆ. ಆ ಸಾಂಗ್ ಇದು ಲಿರಿಕ್ಸ್ ಇರ್ಬೋದು, ಸಾಂಗ್ ಇರ್ಬೋದು, ಅಥವಾ ಬ್ಯಾಕ್ ಗ್ರೌಂಡ್ ಸೌಂಡ್ಸ್ ಇರ್ಬೋದು, ಪ್ರತಿ ಒಂದು ಕೂಡ ಒಂದು ಇದರಲ್ಲಿ ಅನ್ನ ಬೆಂದಿದೆ ಅಂತ ನೋಡ್ಲಿಕ್ಕೆ ಒಂದು ಅನ್ನ ಸಾಕಂತೆ. ಹಾಗೆ ನಮ್ಮ ಚಿತ್ರ ಹೇಗಿದೆ ಅಂತ ನೋಡ್ಲಿಕ್ಕೆ ಈ ಒಂದು ಸಾಂಗ್ ಸಾಕು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಆದ್ರೆ ಮಾಧ್ಯಮ ಮಿತ್ರರಲ್ಲಿ ಮತ್ತೊಮ್ಮೆ ನಾನು ಕೇಳ್ಕೊಳ್ಳೋದಿಷ್ಟೇ, ಒಂದು ಒಳ್ಳೆ ಚಿತ್ರವನ್ನ ದಯವಿಟ್ಟು ಪ್ರೋತ್ಸಾಹಿಸಿ. ಹಾಗೆ ಎಲ್ಲ ಮೀಡಿಯಾಗಳಲ್ಲೂ ಕೂಡ ಒಂದು ವಾರದ ತನಕ ಆದರೂ ನಮ್ಮ ಬಗ್ಗೆ ಪ್ರತಿ ಒಂದು ವಿಚಾರವನ್ನು ಕೂಡ ವಿಮರ್ಶೆ ಒಂದು ಒಳ್ಳೆ ರೀತಿಯಲ್ಲಿ ಹಾಕಿ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಹೇಳೋದಿಲ್ಲ. ಏಪ್ರಿಲ್ 10ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಥಿಯೇಟ್ರಲ್ಲೇ ಎಲ್ಲರೂ ನೋಡೋಣ. ಥ್ಯಾಂಕ್ ಯು ಮಾಧ್ಯಮಗಳಿಗೆ ವೆರಿ ಮಚ್. ಥ್ಯಾಂಕ್ ಯು.